ಚಿಕ್ಕಮಗಳೂರು ನಗರದಲ್ಲಿಂದು ಬೀಡಾಡಿ ಹಸುಗಳ ಹಿಡಿಯುವ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಬೀಡಾಡಿ ಹಸುಗಳು ಬೆಳಗ್ಗಿನಿಂದ ಸಂಜೆಯವರೆಗೂ ರಸ್ತೆಯ ಇಕ್ಕೆಲಗಳಲ್ಲಿ ಮಲಗುತ್ತಿದ್ದ ಕಾರಣ ಅಪಘಾತ ಪ್ರಕರಣ ಹೆಚ್ಚು ದಾಖಲಾಗುತ್ತಿದ್ದವು. ಇದರಿಂದ ವಾಹನ ಸವಾರರಿಗೆ ಮಾತ್ರವಲ್ಲದೆ ಹಸುಗಳಿಗೂ ಹಾನಿ ಉಂಟಾಗುತ್ತಿತ್ತು. ಈ ಬಗ್ಗೆ ದೂರುಗಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಪೊಲೀಸ್ ಇಲಾಖೆ, ಅಗ್ನಿಶಾಮಕ, ಪಶುಸಂಗೋಪನೆ, ನಗರಸಭೆ, ಪ್ರಾಣಿ ಸಂರಕ್ಷಣಾ ಸಂಸ್ಥೆಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿದವು. ನೂರಾರು ಹಸುಗಳನ್ನು ಹಿಡಿದು ಗೋಶಾಲೆಗೆ ಬಿಡಲಾಗಿದ್ದು, ಹಸುಗಳ ಮಾಲೀಕರು ದಂಡ ಕಟ್ಟಿ ಹಸುಗಳನ್ನು ಬಿಡಿಸಿಕೊಂಡು ಹೋಗಲು ಅವಕಾಶ ಕಲ್ಪಿಸಲಾಗಿದೆ. ಸುದ್ದಿಗಾರರೊಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಮಾಮಟೆ, ಹಸುಗಳ ಮಾಲೀಕರಲ್ಲಿ ಜಾಗೃತಿ ಹಾಗೂ ಅರಿವು ಮೂಡಿಸಲು ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ಬೇರೆ ರೀತಿಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಅದಷ್ಟೇ ಅಲ್ಲ, ಅವ್ರದ್ದು ದನ ಏನು ಹೊರಗಡೆ ರೋಡಿಗೆ ಬಂದಿದೆ ಅದಷ್ಟೇ ಅಲ್ಲ, ಮನೆಯಲ್ಲಿ ಇರ್ತಕ್ಕಂಥ ಹಸುಗಳನ್ನು ನಾವು ಸೀಸ್ ಮಾಡ್ತೀವಿ. ಯಾಕಂದ್ರೆ ಅವರಿಗೆ ಅದು ಜವಾಬ್ದಾರಿ ಇಲ್ಲ. ಸೊ ಅದು ಕಂಪ್ಲೇಂಟ್ ಕಾರ್ಪೊರೇಷನ್ ಅವರೇ ಆಗ್ತಾರೆ. ಅದು ಮುಂದಿನ ದಿನಗಳಲ್ಲಿ ಆ ಕಾರ್ಯಾಚರಣೆಯನ್ನು ಮಾಡ್ತೀವಿ. ಉದ್ದೇಶ ಅಷ್ಟೇ. ಈಗ ನೀವು ಸಾಕ್ತಾ ಇದ್ರಿ ಎನಿಮಲ್ಗಳನ್ನ ಅಂದ್ರೆ ನೀವು ಶುಡ್ ಟೇಕ್ ಕೇರ್ ಆಫ್. ಏನೋ ಒಂದು ವ್ಯವಸ್ಥೆ ಮಾಡಬೇಕು. ರೋಡಿಗೆ ಬರ್ಲಾರಂಗೆ ನೋಡ್ಬೇಕು, ಬೇರೆ ತೊಂದರೆ ಆಗುತ್ತೆ, ಅದಕ್ಕೂ ತೊಂದರೆ ಆಗಬಾರ್ದು. ಸಾರ್ವಜನಿಕರಿಗೆ ನಾವು ನಗರಸಭೆ ಆಯುಕ್ತ ಬಸವರಾಜ್, ಸಾಕಷ್ಟು ಮಂದಿ ಗೋಶಾಲೆಗೆ ಹೋಗಿ ದಂಡ ಪಾವತಿಸಿ ಹಸುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಬಾರಿ ಮುನ್ನೆಚ್ಚರಿಕೆ ನೀಡಿ ನಂತರ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಹೇಳದೆ ಕಾರ್ಯಾಚರಣೆ ನಡೆಸಿ ಹಸುಗಳನ್ನು ಗೋಶಾಲೆಗೆ ಕರೆದೊಯ್ಯುತ್ತೇವೆ ಎಂದರು. ನಾಳೆಯಿಂದ ಕಂಪಲ್ಸರಿ ಯಾರು ಹೊರಭಾಗಕ್ಕೆ ಹಗ್ಗ ಕಟ್ಟಿ ಹಿಡ್ಕೊಂಡು ಮೇಯಿಸ್ಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಬೀದಿಯಲ್ಲಿ ಬಿಟ್ಟಿದ್ದು ಕಂಡು ಬಂದ್ರಲ್ಲಿ ಖಂಡಿತವಾಗಿ ಶಿಸ್ತಿನ ಕ್ರಮ ಕೈಗೊಳ್ತೀವಿ. ದನಗಳನ್ನ ಸೀಸ್ ಮಾಡೋದ್ರ ಜೊತೆಗೆ ಮೊದಲನೇದಾಗಿ ಇವತ್ತು ದಂಡ ಹಾಕ್ತಿದ್ದೀವಿ. ನಾಳೆಯಿಂದ ಕ್ರಿಮಿನಲ್ ಕೇಸ್ ದಾಖಲು ಮಾಡಲಿಕ್ಕೆ ನಮಗೆ ಪವರ್ ಇದೆ. ಜೊತೆಗೆ 1,000ದಿಂದ 50,000 ತನಕ ದಂಡ ಹಾಕಲಿಕ್ಕೆ ಅವಕಾಶ ಇದೆ. ನಾವು ಇದೇ ರೋಡಲ್ಲಿ ದಿನ ಓಡಾಡ್ತೀವಿ. ಪ್ರಾಣಿ ಸಂರಕ್ಷಣಾ ಸಂಸ್ಥೆಯ ನಳಿನ ಡೀಸಾ, ಸಂಜೆ ವೇಳೆ ಅಪಘಾತ ಸಂಖ್ಯೆ ಹೆಚ್ಚುತ್ತಿದ್ದ ಬಗ್ಗೆ ದೂರುಗಳು ಬರುತ್ತಿದ್ದವು. ಹಾನಿಗೊಳಗಾದ ಹಸುಗಳನ್ನು ಕರೆದೊಯ್ಯಲು ಮಾಲೀಕರು ಮುಂದೆ ಬರುವುದಿಲ್ಲ. ಹಾಗಾಗಿ ಈ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಆಕ್ಸಿಡೆಂಟ್ಸ್ ಆದಾಗ ಓನರ್ಗಳು ಕರೆದ್ರೆ ಅದನ್ನು ಅವರು ತಗೊಳ್ಳಲ್ಲ, ರಿಜೆಕ್ಟ್ ಮಾಡ್ತಾರೆ, ಇಲ್ಲ ಸ್ಲಾಟರ್ ಹೌಸ್ಗೆ ಕಳಿಸ್ತಾರೆ. ಸೊ ಈ ಪ್ರಾಬ್ಲಮ್ ಇರೋದ್ರಿಂದ ನಾವೇ ಅದನ್ನು ರೆಸ್ಕ್ಯೂ ಮಾಡಿ ಗೋಶಾಲೆಗಳಿಗೆ ಬಿಡ್ತೀವಿ. ಈ ಪ್ರಾಬ್ಲಮ್ ಪದೇ ಪದೇ ನಡೀತಾ ಇರೋದ್ರಿಂದ ನಾವು ಹೇಳಿದ್ವಿ, ಬಿಡಬೇಡಿ, ಇದರಲ್ಲಿ ಹೈವೇನಲ್ಲೆಲ್ಲ ಬಿಡಬೇಡಿ, ಮನೇಲಿ ಕಟ್ಕೊಳ್ಳಿ, ಇಲ್ಲ ವೀಕ್ನಳ್ಳಿನಲ್ಲಿ ಇದಿದೆ ಗೋಮಾಳ ಇದೆ, ಗೋಮಾಳಕ್ಕೆ ಬಿಟ್ಕೊಳ್ಳಿ ಅಂತ ಹೇಳಿ.